ಅಂದ್ರೆ ಇಲ್ಲಿ ಅವ್ರ ಒಂದಷ್ಟು ಜನ ಹೇಳೋ ಮಾಹಿತಿ ಪ್ರಕಾರ ಅವರು ಮಠಾಧೀಶರೇ ಅಲ್ಲ, ಅವ್ರಿಗೆ ದೀಕ್ಷೆನೇ ಆಗಿಲ್ಲ, ಸುಳ್ಳು ಹೇಳ್ಕೊಂಡು ಅವರು ಆ ಮಠಕ್ಕೆ ಹೋಗಿರುವಂತದ್ದು ಅನ್ನುವಂತ ಮಾಹಿತಿ ಇದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಮೇಲುಕೋಟೆಯಲ್ಲಿ ಅವರು ಸುಮಾರು ಒಂದು 10 ವರ್ಷಗಳ ಹಿಂದೆ ಏನು ಮಾಡಿದ್ರು, ಇವರು ಸ್ವಯಂ ನಮ್ಮ ಸವ್ಯಸಾಚಿ ಪಾರ್ಥಸಾರಥಿ ಭಟ್ಟಾಚಾರ್ಯ ಅಂತಿದ್ರು. ಹಿರೇಮಂಗ್ಳೂರು ಕಣ್ಣನಿದ್ರಲ್ಲ, ಅವ್ರ ತಂದೆ ಭಾಳ ದೊಡ್ಡ ಮನುಷ್ಯರವರು. ಒಳ್ಳೆ ಇದು ಅಮೇರಿಕಾದಲ್ಲ, ಲಂಡನ್ನಲ್ಲಿ ಎಲ್ಲ ಶಿವಾವಿಷ್ಣು ಟೆಂಪಲ್ಲು, ಬೇರೆ ಬೇರೆ ದೇವಸ್ಥಾನಗಳೆಲ್ಲ ಕಟ್ಟಿದ್ದಾರೆ. ಒಳ್ಳೆ ಸಂಘಟನೆ ಇದೆ. ನಮ್ಮ ಜನಾಂಗಕ್ಕೆ ಸಾಕಷ್ಟು ಆರ್ಥಿಕವಾಗೂ ಸಹಾಯ ಮಾಡೋರು ಸವ್ಯಸಾಚಿಯವರು. ಅವರು ಕಾಲ ಆದರು. ಕಾಲ ಆಗೋದನ್ನೇ ನೋಡಿಕೊಂಡು ಇವರು ಬಂದು ಸ್ವಯಂ ಬಂದು ಸೇರಿರೋದು. ಇದು ನನ್ನ ಸ್ವಂತ, ನನ್ನ ಅಭಿಪ್ರಾಯ ಅಂದರೆ ಸತ್ಯ ಅದು. ಅವ್ರು ಹೋಗಿ ಮೇಲುಕೋಟೆಯಲ್ಲಿ ಹೋಗಿ ದೀಕ್ಷೆ ತಗೊಳಕ್ಕೆ ಹೋದರು. ಏನು ತಗೊಂಡ್ರ ಬಿಟ್ರೆ ನಮಗೇನು ಗೊತ್ತಿಲ್ಲ. ಬಟ್ ಅಲ್ಲಿ ಏನು ಜಾಗ ಏನಿಲ್ಲ, ಅಲ್ಲಿ ಅವ್ರಿಗೆ ಜಾಗ ಏನಿಲ್ಲ. ಆ ಮಂಡ್ಯದಲ್ಲಿ ಒಬ್ರು ಯಾರೋ ಪಾಪ ಗೌಡ್ರು ಒಂದು ಸ್ವಲ್ಪ ಜಾಗ ಕೊಟ್ಟಿದ್ದಾರೆ, ಅಲ್ಲಿ ಸೇರ್ಕೊಳಕ್ಕೆ ಕೊಟ್ಟಿದ್ದಾರೆ ಇವರು. ಇದು ನನಗೆ ಗೊತ್ತಿರೋ ವಿಷಯ. ಎಲ್ಲನೇ ಸೇರಲಿ, ಎಲ್ಲನೇ ಇರಲಿ, ಫುಟ್ಪಾತಲ್ಲಿ ಇರಲಿ, ನಮ್ಮ ಜನಾಂಗಕ್ಕೆ ಏನು ಮಾಡಿದ್ದೀನಿ ನಿಮ್ಮದು ಕ್ವಶನ್? ನಮ್ಮ ಜನಾಂಗಕ್ಕೆ ಏನು ಮಾಡಿದಿರ? ಹಾಂ, ರಿಯಲ್ ಎಸ್ಟೇಟ್ ಮಾಡೋದು. ಆಮೇಲೆ ಇನ್ನೊಂದು ನನಗೆ ಸಂಶಯ ಇದೆ, ದಯವಿಟ್ಟು ಮೇಡಮ್, ಇದು ನನಗೆ ಗೊತ್ತಿಲ್ಲ, ಸಂಶಯ ಇದೆ ನನಗೆ. ಬ್ಲ್ಯಾಕ್ ಮನಿ ಸುಮಾರು ಮಡಗಿದ್ದಾರೆ ಅಂತ ನನಗೆ ಕೆಲವರು ಜನ ಮಡಗಿದ್ದಾರೆ, ಅದಕ್ಕೆ ನಮ್ಮನ್ನೆಲ್ಲ ದೂರ ಆಗ್ತಾರೆ ಅಂತ ಅಂತಾರೆ. ಅದನ್ನು ಚೆಕ್ ಮಾಡಬೇಕು. ಇವತ್ತು ನಾಳೆ ಬರ್ತದೆ ಹೊರಗಡೆ ಕೆಲವಾರು BJP ನಾಯಕರುಗಳು ಅದು ಬ್ಲ್ಯಾಕ್ ಮನಿಗಳು ಮಡಗಿದ್ದಾರೆ ಅಂತ ಅನಿಸ್ತಾ ಇದೆ. ಅಲ್ಲ ಸರ್, ಇವಾಗ ಹೆಂಗಾಗಿದೆ ಅಂದ್ರೆ ಮಠ ಅಂತ ಬಂದ ತಕ್ಷಣನು ಒಂಥರ ಕೆಂಗಣ್ಣು ಕಾಯ್ತಾ ಇರತ್ತೆ. ಆ ಮಠದಲ್ಲಿ ಇರುತ್ತೆ ಅಂದ್ರೆ ಒಂದಷ್ಟು ಜನ ಅದೇ ಪೊಲಿಟಿಕಲ್ ಲೀಡರ್ಸ್ ಆಗಿರ್ಬೋದು, ಒಂದಷ್ಟು ಜನ ಬ್ಲ್ಯಾಕ್ ಮನಿಗಳನ್ನೆಲ್ಲ ಇಲ್ಲಿ ಹಾಕಿದ್ರೆ, ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದು ಸೇಫ್ ಆಗಿರುತ್ತೆ, ಅವ್ರ ಮನಿ ಅನ್ನುವಂಥದ್ದು ಕೂಡ ಅವ್ರಿಗೆ ಇರುತ್ತೆ. ಅವರು ಕೂಡ ಇಂಥವ್ರು ಅಲ್ಲಿ ಹಾಕ್ತಾರೆ. ಸೊ ಈ ತರದ್ ಇದ್ರೂ ಕೂಡ ಇವರು ರಿಯಲ್ ಮಠಾಧೀಶರಾಗಿ ಅವ್ರದೇ ಆದೊಂದು ಜವಾಬ್ದಾರಿ ಇದ್ರೂ ಕೂಡ ಅವರು ಈ ರಿಯಲ್ ಎಸ್ಟೇಟ್ ದಂಡೆಗೆ ಅವ್ರ ಕೈ ಹಾಕ್ತಾರೆ. ಅದು ಅಣ್ಣ ತಮ್ಮ ಇಬ್ರು ಸೇರಿ ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಆ ಮಠಕ್ಕೂ ಅವ್ರ ಒಂದು ಗೌರವನ ಕಮ್ಮಿ ಮಾಡ್ದಂಗೆ ಆಗುತ್ತೆ. 100%. ಅದಕ್ಕೋಸ್ಕರ ನಮ್ಮನ್ನು ಯಾರು ಸೇರಿಸ್ತಾ ಇಲ್ಲ. ಯಾರು ಭಾಳ ಶಾರ್ಪ್ ಆಗಿರ್ತಾರೆ ಅಂತವ್ರನ್ನ ಸೇರಿಸೋದೇ ಇಲ್ಲ ಅವರು. ಅವರಿಗೆ ತಲೆ ತೂಗ್ಸಕ್ಕಂಥವ್ರನ್ನ ಮಾಡ್ಕೊಂಡಿರೋದು ಯಾಕೆಂದರೆ ಅದಕ್ಕೋಸ್ಕರ ಅಂತ ನನ್ನ ಭಾವನೆ. ಸತ್ಯವೋ ಅಸತ್ಯವೋ ಗೊತ್ತಿಲ್ಲ, ಒಟ್ಟಿನಾಗೆ ಇದು ಗ್ಯಾರಂಟಿ ನಮ್ಗೆ ಗೊತ್ತಿರೋ ಪ್ರಕಾರ ಕೆಲವಾರು ಜನ ದುಡ್ಡು ಮಡಗಿದ್ದಾರೆ ಅಂತ ಗೊತ್ತಾಯ್ತು. ಅಲ್ಲ, ಇವಾಗ ಹೆಂಗಾಗ್ಬಿಡತ್ತೆ ಅಂತ ಹೇಳಿದ್ರೆ, ಒಂದು ಮಠಕ್ಕೆ ಭಕ್ತಾದಿಗಳು ಅಂತ ಎಲ್ಲ ಹೋಗ್ತಾರೆ, ಅಥವಾ ಅವ್ರದೇ ಆದ ಒಂದು ದೇವ್ರು ಇರುತ್ತೆ, ಧಾರ್ಮಿಕವಾಗಿ ಅವ್ರು ಹೋಗಿರ್ತಾರೆ. ಇದೆಲ್ಲವನ್ನು ಇದ್ದಾಗ ಅದು ಧಾರ್ಮಿಕ ದತ್ತಿ ಇಲಾಖೆಗೆ ಅದು ಸಂಬಂಧಪಡುತ್ತೆ. ಅವ್ರಗಳಿಗೆ ಯಾವ ವಿಷಯಗಳು ಗೊತ್ತಿಲ್ವಾ? ಆ ಅಧಿಕಾರಿಗಳಿಗೂ ಇದಕ್ಕೂ ಸಂಬಂಧ ಇಲ್ವಾ ಅನ್ನುವಂಥದ್ದು. ಕರ್ನಾಟಕ ರಾಜ್ಯದಲ್ಲಿ ಒಂದು 40,000 ದೇವಸ್ಥಾನ ಇದೆ ಧಾರ್ಮಿಕ ದತ್ತಿ ಇಲಾಖೆದು. ಅದನ್ನು ಕಾಪಾಡೋದು ಭಾಳ ಕಷ್ಟ ಆಗಿದೆ ಸರ್ಕಾರಕ್ಕೆ. ಪ್ರೈವೇಟು 1 ಲಕ್ಷ ಇದೆ. ಅಲ್ಲಿ ನಾವು ಆಪಾದನೆ ಬಂದಾಗ ಚೆಕ್ ಮಾಡ್ತಾರೆ. ಏನು ಹಣಕಾಸಿನ ವ್ಯವಸ್ಥೆ ಇನ್ನೊಂದು ಮತ್ತೊಂದು ಆದಾಗ ಸರ್ಕಾರ ಗಮನ ಕೊಡ್ತದೆ, ಅದಕ್ಕೆ ಎಂಟ್ರಿ ಆಗುತ್ತೆ. ಇದು ಒಂದೇ ಮಠ ಅಲ್ಲ, ಎಲ್ಲನೂ ಅಷ್ಟೇ. ಆ ಥರ ಇರ್ತಕ್ಕಂಥಲ್ಲಿ ಕೆಲವರು ಇವತ್ತೆಲ್ಲ ನಾಳೆ ಬರುತ್ತೆ, ಇವತ್ತೆಲ್ಲ ನಾಳೆ ಬಂದೇ ಬರುತ್ತೆ. ತಪ್ಪು ಮಾಡಿದ್ರೆ ಯಾರು ಸುಮ್ಮನೆ ಇರೋದಿಲ್ಲ. ಅದಕ್ಕೆ ಸ್ವಲ್ಪ ಕಾಲಾವಕಾಶ ಬೇಕು. ಈಗ ನಾನು ಕಂಡುಬಿಟ್ಟಿದ್ದೀನಿ ಸ್ವಾಮಿಗಳೇ, ನಾನು ಕಂಡುಬಿಟ್ಟಿದ್ದೀನಿ, ನಮ್ಮ ಜನಾಂಗ ನಮ್ಮನ್ನು ಸಂಘಟನೆ ಇದೆ, ನಮಗೂ ಕೇಳ್ತಕ್ಕಂಥ ಜನ ಇದ್ದಾರೆ. ಇದನ್ನು ನಾನು ಅದು ನರಸಿಂಹಾಚಾರ್ಯ ಇರ್ಬೋದು, ಇನ್ನೊಬ್ಬ ಹೆಸರು ಹೇಳಕ್ಕೆ ಹೋಗೋದಿಲ್ಲ, ಬಹಳಷ್ಟು ಜನ ದೊಡ್ಡ ದೊಡ್ಡ ವ್ಯಕ್ತಿಗಳು ನಿಮ್ಮ ವಿರುದ್ಧವಾಗಿ ಇದ್ದಾರೆ. ಯಾಕೆ ವಿರುದ್ಧವಾಗಿರೋದಂದರೆ ನೀವು ಮಾಡ್ತಕ್ಕಂಥ ಕಚಡ ಕೆಲಸಕ್ಕೆ ಭಾಳ ಬೇಜಾರಾಗಿದ್ದಾರೆ. ಅದನ್ನು ನಾವು ಇವತ್ತಲ್ಲ ನಾಳೆ ಅವನ್ನೆಲ್ಲ ಪ್ರತಿಪಾದನೆ ಮಾಡ್ತೀವಿ. ಅದಕ್ಕೋಸ್ಕರ ತಾವು ದಯವಿಟ್ಟು ಈಗಾನ ಎಚ್ಚೆತ್ಕೊಂಡು ಜನಾಂಗಕ್ಕೆ ಏನು ಮಾಡಬೇಕು ಅಂತ. ಅದರಲ್ಲಿ ನಮ್ಮ ತಮ್ಮ ಒಬ್ಬರು ಇದ್ದಾರೆ, ನಮ್ಮ ತಮ್ಮ ಅಂದರೆ ನಮ್ಮ ಬ್ರದರು, ಅವರು ವೆಂಕಟೇಶ್ ಅಂತ ಪೀಣ್ಯ, ಭಾಳ ದೊಡ್ಡ ಮನುಷ್ಯರು, ಇಂಡಸ್ಟ್ರೀಸ್ ಎಲ್ಲ ಮಾಡ್ಕೊಂಡಿದ್ದಾರೆ, ಭಾಳ ಅಭಿವೃದ್ಧಿಯಾಗಿರ್ತಕ್ಕಂಥವ್ರನ್ನ ಇವರು ರಬ್ಬರ್ ಸ್ಟಂಪ್ ಮಾಡ್ಕೊಂಬಿಟ್ಟವ್ರೆ. ಉಪ್ಸೋದು, ಒಂದು ಚೇರ್ ಕೊಡೋದು, ಕುಣಿಸೋದು, ಅವ್ರನ್ನ ಇಟ್ಕೊಂಡು ಇವರಿದ್ರೆ ಎಲ್ಲ ಜನ ಬರ್ತಾರಂತ. ಇವರಿದ್ರೂ ಜನ ಬರಲ್ಲ, ನಾವಿದ್ರೂ ಜನ ಬರಲ್ಲ, ಅಭಿವೃದ್ಧಿಗೆ ಜನ ಬರ್ತಾರೆ. ಅದನ್ನೆಲ್ಲ ಡೂಪ್ಲಿಕೇಟ್ ಮಾಡ್ತಾರೆ. ನಾನು ನಿಮ್ಗೆ ಫಸ್ಟೇ ಹೇಳಿದ್ದೀನಿ, ಕೆಲವೇ ದಿನಗಳಲ್ಲಿ
ಕೆಲವೇ ದಿನಗಳಲ್ಲಿ ನಾನು ಬರೀ 10% ನಿಮ್ಗೆ ಹೇಳೋದು. ನಿಮಗೆ ಇನ್ನು 90% ನಿಮ್ಮ ವಾಹಿನಿ ಮುಖಾಂತರವೇ ಜನಗಳಿಗೆ ಕೊಡ್ತೀನಿ ಉತ್ತರ. ನಾನು ನಿಮ್ಮ ಪ್ರಶ್ನೆನೂ ಕೇಳ್ತೀನಿ, ಉತ್ತರನೂ ಕೊಡ್ತೀನಿ. ನಿಮಗೆ ತಾಕತ್ತಿದ್ರೆ ಬರ್ರಿ. ಯಾಕ್ರಿ ನಿಮ್ಮ ಜನಗಳು ಮೋಸ ಮಾಡ್ತೀರಾ? ಯಾಕ್ರಿ ಮಾಡ್ತೀರಾ ನೀವು? ಅಣ್ಣ ತಮ್ಮರು ಇಬ್ಬರು ಸೇರ್ಕೊಂಡ್ಬಿಟ್ಟು 4-5 ಜನ ರಬ್ಬರ್ ಸ್ಟಂಪರ್ಗಳು ಸೇರ್ಕೊಂಡು ಕೆಲವು ಜನ ಒಳ್ಳೆಯರಿದ್ದಾರೆ, ಒಂದು 5% ಮಿಕ್ಕಿದೆಲ್ಲ ವೇಸ್ಟ್ ಮಾಡಿಗಳೇ. ಅವನ್ನೆಲ್ಲ ಸೇರಿಸ್ಕೊಂಡು ನಮ್ಮ ಜನಾಂಗನ ಹಣೆ ಕಡೆ ಕೊಟ್ಟಿದ್ದೀರಿ ನೀವು. ಯಾರೂ ಒಪ್ಪಲ್ಲ. ಯಾಕೆಂದರೆ ನಮ್ಮ ಮಲ್ಲೇಶ್ವರಂ ಕ್ಷೇತ್ರದಲ್ಲೇ ನಮ್ಮ ಜನಾಂಗ ಇದ್ದರು, MLA ನಿಂತಿದ್ರು, ಅವ್ರನ್ನೇ ಧಿಕ್ಕರಿಸಿದ್ದೀರ. ಪ್ರಕಾಶ್ ಹೆಂಗಾರರು ಅವ್ರು ದೊಡ್ಡ ಮನುಷ್ಯರು. ಈ ಥರ ಸಾವಿರಾರು ಜನ ಇದ್ದಾರೆ, ಪಾರಣಿದ್ದಾರೆ. ನಮ್ಮ SS ಹೆಂಗಾರು ಗೊತ್ತಾ ನಿಮಗೆ? ಅವರೊಂದು 1000 ಕೋಟಿಗಿದ್ದಾರೆ. ಅವರು 4 ಸರಿ ಹೇಳಿದ್ದಾರೆ. ಅಮೆರಿಕದಿದ್ದಾರೆ, ಅವರು ಬೆಂಗಳೂರಿದ್ದಾರೆ. ಬೆಂಗಳೂರಲ್ಲಿ ಬಂದರೆ ಇಲ್ಲಿರ್ತಾರೆ. ಅವರು ಅಭಿವೃದ್ಧಿ ಪಡಿಸಿ, ಎಜುಕೇಷನ್ ಕೊಡಿಸಿ, ನಾನೇನು ಬೇಕಾದ್ರೂ ಕೊಡ್ತೀನಿ, ಏನು ಬೇಕಾದ್ರೂ ಮಾಡ್ತೀನಿ ಅಂತ 4-5 ಜನ ಹೇಳ್ತಾರೆ. ಅವ್ರು ಕೈ ಬಿಟ್ಬಿಡ್ತಾರೆ. ಈ ಥರ 100 ಜನ ಎಂಟೈರ್ ಪ್ರಪಂಚದಲ್ಲಿ ನಮ್ಮ ಜನಾಂಗ ಭಾಳ ಆರ್ಥಿಕವಾಗಿರ್ತಕ್ಕಂಥವ್ರು ಇದ್ದಾರೆ. ಅವ್ರು ಕೊಡ್ತಾರೆ, ನೀವೇನು ಕೈಯಿಂದ ಕೊಡಬೇಕಾಗಿಲ್ಲ. ಒಂಥರ ಈ ಎಜುಕೇಶನ್ ಹೆಸರಲ್ಲೂ ಇವ್ರೇನಾದ್ರೂ ಸುಲಿಗೆ ಮಾಡ್ತಾ ಇದ್ದಾರಾ ಅನ್ನುವಂಥದ್ದು. ಯಾಕೆಂದರೆ ಇವಾಗ ಲಾಸ್ಟ್ ಒಂದು ಹೇಳ್ಬಿಡ್ತೀನಿ, ಕೆಲವಾರು ಜನ ಇನ್ಸ್ಟಿಟ್ಯೂಷನ್ ಇಟ್ಕೊಂಡಿದ್ದಾರೆ. ಅವರಿಗೆ ಬರ್ಡನ್ ಆಗುತ್ತೆ, ಅವರಿಗೆ ಎಫೆಕ್ಟ್ ಆಗುತ್ತೆ ಅಂತೇಳಿ ಇದನ್ನು ಮಾಡದೇ ಇರ್ತಕ್ಕಂಥದ್ದು ಒಂದು ಇರಬಹುದು. ಯಾಕೆಂದರೆ ಕೆಲವರು ಜನ ಅವರೇ ₹1 ಹಾಕಿಲ್ಲ, ಸ್ಕೂಲ್ ಮಾಡಿದ್ದಾರೆ. ಯಾರೋ ಕಟ್ಟಿದ್ದು ಬಿಲ್ಡಿಂಗು, ಅವ್ರು ಹೋಗಿ ಆವರಿಸ್ಕೊಂಡು ಒಳ್ಳೆ ಅವ್ರ ಹೆಂಡತಿ ಮಕ್ಕಳು ಜೀವನ ಮಾಡ್ತಾರೆ. ಈ ಥರ ಎಲ್ಲ ಇದೆ. ಸುಮಾರು ಜನ ಎಜುಕೇಷನ್ ಇದೆಯಲ್ಲ, ಆಮೇಲೆ ಅಭಿವೃದ್ಧಿ ಪಡಿಸ್ಬಿಟ್ರೆ ಒಳ್ಳೊಳ್ಳೆಯವರು ಬರ್ತಾರೆ, ನಮ್ಮನ್ನೆಲ್ಲ ದೂರ ಮಾಡ್ತಾರೆ ಅಂತಕ್ಕಂಥದ್ದು ಇದೆ. ಎಜುಕೇಷನ್ ಅವ್ರಿಗೆ ಅನಾನುಕೂಲನೂ ಆಗುತ್ತೆ ಅಂತ ಸ್ವಲ್ಪ ಇರ್ಬೋದು ಮೇಡಮ್, ಇರ್ಬೋದು. ಅದು ಹೇಳ್ದಲ್ಲ, ಒಂದು 35-40 ವರ್ಷಗಳಿಂದ ಒಂದು ರಾಮಸ್ವಾಮಿ ಅಯ್ಯಂಗಾರ್ ಅಂದ್ಬಿಟ್ಟು ತರವಣಸಿ ಅಂತಿದೆ, ಬೆಂಗಳೂರು ತಾಲೂಕಲ್ಲಿ IVC ರೋಡಲ್ಲಿ 45 ಎಕರೆಯಲ್ಲಿ ಸ್ಕೂಲ್ ಮಾಡಿದರು. ಭಾಳ ದೊಡ್ಡ ಸ್ಕೂಲು. ಇವತ್ತು 1,000 ಕೋಟಿ ಆಗುತ್ತದೆ. ಆ ಸ್ಕೂಲು ಅವ್ರದ್ದ ಬೆನಾಮಿನೋ ಏನಂತ ಗೊತ್ತಿಲ್ಲ. ಆ ಸ್ಕೂಲು ಮಾಡುವಾಗ ನಮ್ಮ ಮಕ್ಕಳನ್ನೂ ಸೇರಿಸಿದೆ ಎಜುಕೇಷನ್ಗೋಸ್ಕರ ಸೇರಿಸಿದ್ವಿ. ಸುಮಾರು ಜನ ಸೇರಿದರು. ಅದನ್ನು ಗೋಪಾಲ್ ಥಿಯೇಟ್ರು ಓನರ್ ಇದ್ದಾರಲ್ಲ ಗೋಪಾಲ್, ಅವರು ಅಳಿಯ ರಾಮು ಅಂತ ಡಾಕ್ಟರ್ ರಾಮು, ಅವ್ರಿಗೆ ಸೇಲ್ ಮಾಡಿಬಿಟ್ರು. ಇದು ಒಂದು ಆ ದುಡ್ಡೆಲ್ಲ ಆ ಮಟ್ಟದಾಗಿದೆ ಅಂತ ಅಂಥವ್ರೆ, ಗೊತ್ತಿಲ್ಲ. ಇವೆಲ್ಲ ಅವರು ರಿಯಲ್ ಎಸ್ಟೇಟೇ. ಈ ಥರ ಸುಮಾರು ಕಡೆ ಮಾಡಿದ್ದಾರೆ ಅಂತ ಗೊತ್ತಾಯಿತು. ಇದನ್ನು ಇನ್ನು ಮೇಲೆ ಇವ್ರು ಏನು, ಇವ್ರು ಯಾರು, ಇವ್ರು ಹೆಂಗೆ ಸ್ವಾಮಿ ಆದರು, ಏನು ಸ್ವಾಮಿ ಆದರು ಅಂತೇಳಿ ಕೆಲವೇ ದಿನಗಳಲ್ಲಿ ನಿಮ್ಮ ವಾಹಿನಿಯಲ್ಲೇ ನಾನು ವಿಷಯನ ಕ್ರಮಬದ್ಧವಾಗಿ ಸತ್ಯವಾಗಿ ಡಾಕ್ಯುಮೆಂಟ್ ಪ್ರಕಾರ ನಿಮ್ಗೆ ಹೇಳ್ತೀನಿ. ನೋಡಿದ್ರಲ್ಲ, ಯದುಗಿರಿ ಯತಿರಾಜ ಟ್ರಸ್ಟ್, ಮಠದ ಟ್ರಸ್ಟ್ ಹೆಸರಿನಲ್ಲಿ ಒಂದು ದೊಡ್ಡ ದೋಖ, ಒಂದು ದೊಡ್ಡ ಮೋಸ, ಆ ಒಂದು ಸ್ವಾಮೀಜಿಯ ಹೆಸರಲ್ಲಿ ಜನರಿಗೆ ಮಾಡ್ತಾ ಇರುವಂತದ್ದು, ಅದು ಅಣ್ಣ ತಮ್ಮ ಸೇರಿ ಈ ಒಂದು ಕೆಲಸಕ್ಕೆ ಅವರು ಮುಂದಾಗ್ತಾ ಇರುವಂತದ್ದು. ಇದು ನಮ್ಮ ಸ್ಪೀಡ್ ನ್ಯೂಸ್ ನ ಎಕ್ಸ್ಕ್ಲೂಸಿವ್ ನ್ಯೂಸ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಮಠದ ಹೆಸರಿನಲ್ಲಿ ಅವ್ರು ಮಾಡ್ತಾ ಇರೋದು ರಿಯಲ್ ಎಸ್ಟೇಟ್ ದಂಧೆ. ಈ ರಿಯಲ್ ಎಸ್ಟೇಟ್ ದಂಧೆಗೆ ಮುಟ್ಟುಗೋಲು ಹಾಕುವಂತಹ ಕೆಲಸ ನಮ್ಮಿಂದ ಆಗತ್ತಾ? ಕಾದ್ ನೋಡ್ಬೇಕಿದೆ. ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.